Hello everyone, KSET 2023 Linear Algebra 7th question. Let A be a 3 by 3 matrix with eigenvalues -1, 1, 0. Then the determinant of I plus A power 200 is options 9, 4, 200, 0. ಇಲ್ಲಿ ಫಸ್ಟ್ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ 3 by 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಆ 3 by 3 ಮ್ಯಾಟ್ರಿಕ್ಸ್ಗೆ 3 ಐಗನ್ ವ್ಯಾಲ್ಯೂಸ್ -1, 1, 0. ಅವ್ರು ಏನು ಕೇಳಿದ್ದಾರೆ ಅಂದರೆ ದ ಡಿಟರ್ಮಿನೆಂಟ್ ಆಫ್ I plus A power 200 ಈಸ್. ಇವಾಗ ನಮಗೆ ಫಸ್ಟ್ ಆಗ್ಬೇಕಾಗಿರೋದು ಐಗನ್ ವ್ಯಾಲ್ಯೂಸ್ ಅಂದರೆ ಏನು ಅಂತ. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಿಮಗೆ ಗೊತ್ತಿದೆ, ಅಗೇನ್ ರಿಕಾಲ್ ಮಾಡ್ತಾ ಇದ್ದೀನಿ. ಲೆಟ್ T from V over F to V over F be a linear operator. ಲೀನಿಯರ್ ಆಪರೇಟರ್ ಅಂತಲೂ ಏನಂತ ಹೇಳಿದ್ದೀನಿ, ಡೊಮೇನ್ ಮತ್ತು ಕೋಡೊಮೇನ್ಗೆ ಸೇಮ್ ವೆಕ್ಟರ್ ಸ್ಪೇಸ್ ಇರಬೇಕು. ದೆನ್ ದ ಸ್ಕೇಲಾರ್ ವಿಚ್ ಬಿಲಾಂಗ್ಸ್ ಟು ಫೀಲ್ಡ್ ಲ್ಯಾಂಬ್ಡಾ ಬಿಲಾಂಗ್ಸ್ ಟು ಎಫ್ ಈ ಸೇಡ್ ಟು ಬಿ ಐಗನ್ ವ್ಯಾಲ್ಯೂ. ಈ ಲ್ಯಾಂಬ್ಡಾ ಅನ್ನೋದು ನಮಗೆ ಐಗನ್ ವ್ಯಾಲ್ಯೂ ಆಗಬೇಕು ಅಂದರೆ ನಮಗೆ ಒಂದು ನಾನ್ ಝೀರೋ ವೆಕ್ಟರ್ ಎಕ್ಸಿಸ್ಟ್ ಆಗಬೇಕು, ಸಚ್ ದಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಫ್ ವಿ ಈಕ್ವಲ್ ಟು ಲ್ಯಾಂಬ್ಡಾ ವಿ ಆಗಬೇಕು. ಸೊ ಇವಾಗ ನಾನು ಇಲ್ಲಿ ವಿ ನಾಟ್ ಈಕ್ವಲ್ ಟು ಝೀರೋ ಅಂತ ಆಗಿದೆ, ನಾನ್ ಝೀರೋ ವೆಕ್ಟರ್ ಇರಬೇಕು ಅಂತ. ದಿಸ್ ಇಸ್ ಅ ನಿಮಗೆ ಕ್ವಶನ್ ಇದು. ವಿ ಯಾಕೆ ಝೀರೋ ಆಗಬಾರ್ದು, ನಾನ್ ಝೀರೋನೇ ಯಾಕೆ ಆಗಬೇಕು ಅನ್ನೋದು ಕ್ವಶನ್ ಮಾರ್ಕ್. ಸೊ ಪ್ಲೀಸ್ ಇದನ್ನು ಕಮೆಂಟಲ್ಲಿ ಹೇಳಿ. ಸೊ ನೀವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ ಇಲ್ಲ ಅಂತ ನನಗೂ ಕ್ಲಾರಿಟಿ ಸಿಗುತ್ತೆ. ಟಿ ಆಫ್ ವಿ ಮೈನಸ್ ಲ್ಯಾಂಬ್ಡಾ ವಿ ಈಕ್ವಲ್ ಟು ಝೀರೋ ಅಂತ ಬರ್ಕೋಬೋದಾ? ಸೊ ಇದನ್ನು ಹೆಂಗೆ ಬರಿಬೋದು ಅಂದರೆ ಟಿ ಮೈನಸ್ ಲ್ಯಾಂಬ್ಡಾ ಐ ಇಂಟು ವಿ ಈಕ್ವಲ್ ಟು ಝೀರೋ ಅಂತಲೂ ಬರಿಬೋದು, ರೈಟ್? ಹೆನ್ಸ್ ವಿ ಅನ್ನೋದಕ್ಕೆ ವಿ ಏನಂತೀವಿ ಅಂದರೆ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ ಲ್ಯಾಂಬ್ಡಾ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್ ನಾವು ಬೇರೆ ಥರ ಹೇಳಬೇಕು ಅಂದರೆ ಈ ಸ್ಕೇಲಾರ್ ಏನಿರುತ್ತಲ್ಲ ಅದಕ್ಕೆ ಐಗನ್ ವ್ಯಾಲ್ಯೂ ಅನ್ಬೇಕಂದ್ರೆ ಆಫ್ ದ ಲೀನಿಯರ್ ಆಪರೇಟರ್ ಟಿ ಫ್ರಮ್ ವಿ ಓವರ್ ಎಫ್ ಟು ವಿ ಓವರ್ ಎಫ್ ಇಫ್ ಆ್ಯಂಡ್ ಓನ್ಲಿ ಇಫ್ ಟಿ ಮೈನಸ್ ಲ್ಯಾಂಬ್ಡಾ ಐ ಈಸ್ ಸಿಂಗುಲರ್. ಸೊ ನಾನು ಇದನ್ನು ಟಿ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು ಝೀರೋ ಆಗಬೇಕು. ಸೊ ಈ ಫಾರ್ಮೇಟಲ್ಲೇ ನಾವು ಐಗನ್ ವ್ಯಾಲ್ಯೂ ಕಂಡುಹಿಡಿಬೋದು. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇವಾಗ ಟಿ ಮೈನಸ್ ಲ್ಯಾಂಬ್ಡಾ ಈ ಸಿಂಗುಲರ್ ಅಂತ ಹೇಳಿದ್ದಾಯಿತು. ಈಗ ಸಿಂಗುಲರ್ ಅಂದ್ರೆ ಲೀನಿಯರ್ ಆಪರೇಟರಲ್ಲಿ ನಾವು ಮ್ಯಾಟ್ರಿಕ್ಸಲ್ಲಿ ನೋಡಿದ್ವಿ ಸಿಂಗುಲರ್ ಅಂದರೆ ಏನು ಅಂತ. ಸಿಂಗುಲರ್ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಝೀರೋ ಅಂದರೆ ಸಿಂಗುಲರ್, ಡಿಟರ್ಮಿನೆಂಟ್ ಆಫ್ ಎ ನಾಟ್ ಈಕ್ವಲ್ ಟು ಅಲ್ಲಿ ಈ ಥರ ಮಾಡ್ಕೊಂಡ್ವಿ ಪ್ರೀವಿಯಸ್ ಕ್ವಶನಲ್ಲಿ. ಸೊ ಇವಾಗ ಟ್ರಾನ್ಸ್ಫಾರ್ಮೇಷನಲ್ಲೂ ಸಿಂಗುಲರ್ ಅಂತ ಬಂತು. ಬಟ್ ರಿಯಾಲಿಟಿ ಅಂದರೆ ಸಿಂಗುಲರ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಸೊ ಸಿಂಗುಲರ್ ಆಗಬೇಕಂದ್ರೆ ಫಸ್ಟ್ ನನಗೆ ಲೀನಿಯರ್ ಆಪರೇಟರ್ ಆಗಿರಬೇಕು. ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ತೊಗೋಬೇಕಂದ್ರೆ ಲೀನಿಯರ್ ಆಪರೇಟರ್ ಆಗಿರಬೇಕು. ನನಗೆ ಲೀನಿಯರ್ ಆಪರೇಟರ್ ಆಗಿತ್ತು ಅಂದರೆ ಝೀರೋ ವೆಕ್ಟರ್ ಆಫ್ ಡೊಮೇನ್, ಝೀರೋ ವೆಕ್ಟರ್ ಆಫ್ ಕೋಡೊಮೇನಿಗೆ ಮ್ಯಾಪ್ ಮಾಡಬೇಕು. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಅಂದರೆ ಸೊ ನನಗೆ ಯಾವುದೋ ಒಂದು ಮ್ಯಾಪಿಂಗ್ ಝೀರೋ ವೆಕ್ಟರ್ ಟು ಝೀರೋ ವೆಕ್ಟರ್ ಏನಾದರೂ ಮ್ಯಾಪ್ ಆಗಿತ್ತು ಅಂದರೆ ಅದಕ್ಕೆ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಅ ನೆಸೆಸರಿ ಕಂಡೀಷನ್, ನಾಟ್ ಅ ಸಫಿಷಿಯಂಟ್. ಸೊ ಆಲ್ರೆಡಿ ನಮಗೆ ಲೀನಿಯರ್ ಆಪರೇಟರ್ ಅಂತ ಹೇಳಿದ್ವಿ. ಸೊ ಝೀರೋ ವೆಕ್ಟರಿಗೆ ಮ್ಯಾಪ್ ಆಗಿರುತ್ತೆ. ನಂದು ಝೀರೋ ವೆಕ್ಟರಿಗೆ ಅಷ್ಟೇ ಮ್ಯಾಪ್ ಆಗಿತ್ತು ಅಂದರೆ ಅದಕ್ಕೆ ನಾನು ನಾನ್ ಸಿಂಗುಲರ್ ಅಂತ ಹೇಳ್ತೀನಿ. ಬಟ್ ಲೀನಿಯರ್ ಆಪರೇಟರ್ ಆಲ್ರೆಡಿ ಇದು ಮ್ಯಾಪ್ ಆಗಿತ್ತು ಅಂದರೆ ಇದು ಇಷ್ಟೇ ಮ್ಯಾಪ್ ಆಗಿತ್ತು ಅಂದರೆ ಈ ಝೀರೋ ವೆಕ್ಟರಿಗೆ ಅಷ್ಟೇ ಮ್ಯಾಪ್ ಆಗಿರಬೇಕು. ಮತ್ತು ಬೇರೆ ಯಾವ ವೆಕ್ಟರು ಝೀರೋ ವೆಕ್ಟರ್ಗೆ ಮ್ಯಾಪ್ ಆಗಿಲ್ಲ ಅಂದಾಗ ನಾನ್ ಸಿಂಗುಲರ್. ಅದರ್ ದೆನ್ ಝೀರೋ ಅಟ್ಲೀಸ್ಟ್ ಒನ್ ನಾನ್ ಝೀರೋ ವೆಕ್ಟರ್ ಮ್ಯಾಪ್ ಟು ಝೀರೋ ವೆಕ್ಟರ್ ಝೀರೋ ಡ್ಯಾಶ್. ಇದನ್ನು ಈ ಥರ ಸಿಂಬಲ್ ಮಾಡ್ಕೊತೀನಿ. ಇಲ್ಲಿ ಝೀರೋ ಹೊರತುಪಡಿಸಿ ಝೀರೋ ಬಿಟ್ಟು ಯಾವುದಾದ್ರೂ ನಾನ್ ಝೀರೋ ವೆಕ್ಟರ್ ಈ ಝೀರೋಕ್ಕೆ ಮ್ಯಾಪ್ ಆಗಿತ್ತು ಅಂದರೆ ದೆನ್ ಇಟ್ ಇಸ್ ಅ ಸಿಂಗುಲರ್ ಅಂತ ಅಂತೀವಿ. ಇಫ್ ಇನ್ ಕೇಸ್ ಇದು ಇಲ್ಲಿ ಒನ್ ಇದೆ ಅಂದರೆ ಒನ್ ಝೀರೋಕ್ಕೆ ಮ್ಯಾಪ್ ಆಗಿದೆ ಅಂದರೆ ನಾನು ನಲ್ಲಿಟಿ ಆಫ್ ದಿಸ್ ಟ್ರಾನ್ಸ್ಫಾರ್ಮೇಷನ್ ಇಸ್ ಒನ್ ಅಂತ ಹೇಳ್ತೀನಿ. ಇಫ್ ಟೂ ಆಗಿತ್ತು ಅಂದರೆ ಎರಡು ಮ್ಯಾಪ್ ಆಗಿತ್ತು ಅಂದರೆ ನಲ್ಲಿಟಿ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಅಂತೀವಿ. ನಲ್ಲಿಟಿ ಆಫ್ ಎ ಆರ್ ಟಿ, ನಲ್ಲಿಟಿ ಆಫ್ ಟಿ ನಾನೇನಂತೀನಿ ಟೂ ಅಂತ ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಷನಿಗೆ ಬಂದಾಗ ನಮ್ಗೆ ಕ್ಲಾರಿಟಿಯಾಗಿ ಸಿಗುತ್ತೆ. ಬಟ್ ನಿಮಗೆ ಸಿಂಗುಲರ್ ಅಂದರೆ ಏನು, ರಿಯಾಲಿಟಿ ಸಿಂಗುಲರ್ ಅಂದರೆ ಏನು ಅಂತ ಹೇಳಿದೆ, ರೈಟ್? ಇವಾಗ ಮೇನ್ಲಿ ನಾವು ಕ್ವಶನಿಗೆ ಹೋಗೋಣ. ಸೊ ನನಗೆ ಐಗನ್ ವ್ಯಾಲ್ಯೂ ಬಗ್ಗೆ ಹೇಳಿದೆ ಮತ್ತು ಸಿಂಗುಲರ್ ನಾನ್ ಸಿಂಗುಲರ್ ನಿಮಗೆ ಗೊತ್ತಾಗಬೇಕು ಅಂತ. ಇವಾಗ ಪ್ರಾಪರ್ಟಿ ಏನಿದೆ ಅಂದರೆ ಇಫ್ ಲ್ಯಾಂಬ್ಡಾ ಈಸ್ ಅ ಐಗನ್ ವ್ಯಾಲ್ಯೂ ಆಫ್ ಅ ಮ್ಯಾಟ್ರಿಕ್ಸ್ ಎ. ಈಗ ಲ್ಯಾಂಬ್ಡಾ ಅನ್ನೋದೇನು
ಈ ಮ್ಯಾಟ್ರಿಕ್ಸಿಗೆ ನನಗೆ ಐಗನ್ ವ್ಯಾಲ್ಯೂ ಆಗಿತ್ತು ಅಂದರೆ ದೆನ್ ಲ್ಯಾಂಬ್ಡಾ ಸ್ಕ್ವೇರ್ ಈಸ್ ಐಗನ್ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್. ಸೊ ಲ್ಯಾಂಬ್ಡಾ ಅನ್ನೋದು ಎಗೆ ಐಗನ್ ವ್ಯಾಲ್ಯೂ ಆಗಿತ್ತಂದರೆ ಲ್ಯಾಂಬ್ಡಾ ಸ್ಕ್ವೇರ್ ಅನ್ನೋದನ್ನು ಎ ಸ್ಕ್ವೇರಿಗೆ ಐಗನ್ ವ್ಯಾಲ್ಯೂ. ಇಫ್ ಇನ್ ಕೇಸ್ ನಮಗೆ ಎ ಕೊಟ್ಟು ಎದಲ್ಲಿ ಐಗನ್ ವ್ಯಾಲ್ಯೂ ಕೊಟ್ಟಿದ್ರೆ ಎ ಸ್ಕ್ವೇರ್ ಫೈಂಡ್ ಮಾಡಂದ್ರೆ ಇಲ್ಲಿರೋ ಅಂತ ಐಗನ್ ವ್ಯಾಲ್ಯೂಗೆಲ್ಲ ಸ್ಕ್ವೇರ್ ಮಾಡ್ಕೊಂಡ್ರೆ ಎಗೆ ಐಗನ್ ವ್ಯಾಲ್ಯೂಸ್ ಯಾವುದು ಅಂತ ಕ್ಲಾರಿಟಿ ಸಿಕ್ಬಿಡುತ್ತೆ. ಇನ್ ಜನರಲ್ ನಾನು ಏನು ಹೇಳ್ತೀನಿ ಅಂದರೆ ಲ್ಯಾಂಬ್ಡಾ ಪವರ್ ಎನ್ ಈಸ್ ದ ಐಗನ್ ವ್ಯಾಲ್ಯೂ ಆಫ್ ಎ ಪವರ್ ಎನ್. ಆಲ್ರೆಡಿ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಈಗ ಅಲ್ಲಿ ಎ ಪವರ್ 200 ಅಂತ ಕೊಟ್ಟಿದ್ದಾರಲ್ಲ ಕ್ವಶನಲ್ಲಿ ಎ ಪವರ್ 200 ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಎ ಪವರ್ 200 ಅಂತ ಅಷ್ಟೇ ಕೇಳಿದರೆ ಎದ ಐಗನ್ ವ್ಯಾಲ್ಯೂ ಏನು -1 ಇದೆಯಲ್ಲ, ನಾನು -1 ಪವರ್ 200 1 ಪವರ್ 200 0 ಪವರ್ 200 ಅಂತ ಹಾಕ್ಬೋದು. ಬಟ್ ಅವ್ರು ಏನು ಕೇಳಿದಾರೆ ಇಲ್ಲಿ ಐ ಪ್ಲಸ್ ಎ ಪವರ್ 200 ಅಂತ ಅಂದಿದ್ದಾರೆ. ಸೊ ಈಗ ನಾನು ಇಲ್ಲಿ ಒಂದು ಶಾರ್ಟ್ ಎಕ್ಸಾಂಪಲ್ ತೊಗೊತೀನಿ. ಇಫ್ ಎ ಹ್ಯಾಸ್ ಐಗನ್ ವ್ಯಾಲ್ಯೂ 1 2 3, ಈಗ ಐಗನ್ ವ್ಯಾಲ್ಯೂ 1 2 3 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರಲ್ಲಿ ಕೇಳ್ಬೋದು ಈ ಥರನೂ ಕ್ವಶನ್. ಇಫ್ ಎ ಹ್ಯಾಸ್ ಐಗನ್ ವ್ಯಾಲ್ಯೂ 1 2 3 ದೆನ್ ಎ ಸ್ಕ್ವೇರ್ ಹ್ಯಾಸ್ ಅಂತ ಕೇಳಿದರೆ ಎ ಸ್ಕ್ವೇರ್ಗೆ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಂದರೆ 1 4 9 ರೈಟ್. ಇವಾಗ ನಮ್ಗೇನು ಕೊಟ್ಟಿದ್ದಾರೆ, ಗಿವನ್ ದಟ್ ಎ ಹ್ಯಾಸ್ ಐಗನ್ ವ್ಯಾಲ್ಯೂ -1 1 0 ಅಂತ ಕೇಳಿದ್ದಾರೆ ರೈಟ್. ಈಗ ಫಸ್ಟ್ ಎ ಸ್ಕ್ವೇರ್ ನೋಡ್ಕೊಳ್ಳೋಣ. ಎ ಪವರ್ 200 ಹ್ಯಾಸ್ ಐಗನ್ ವ್ಯಾಲ್ಯೂ -1 ಪವರ್ 200 1 ಪವರ್ 200 and 0 ಪವರ್ 200 ಈಸ್ 1 1 0 ರೈಟ್. ಮತ್ತೆ ಐ ಇಸ್ ನಥಿಂಗ್ ಬಟ್ ಇಲ್ಲಿ ಐಡೆಂಟಿಟಿ ಹ್ಯಾಸ್ ಐಗನ್ ವ್ಯಾಲ್ಯೂ 1 1 1. ಸೊ ಈಗ ಅವರು ಐ ಪ್ಲಸ್ ಎ ಪವರ್ 200 ಅಂತ ಹೇಳಿದ್ದಾರೆ. ಸೊ ಐಗನ್ ವ್ಯಾಲ್ಯೂಸ್ನ ಸೊ ಇವರಿಲ್ಲಿ ಐ ಪ್ಲಸ್ ಕೆ ಅಂತ ಕೇಳಿದರೆ ನಾವು ಐಗನ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದು. ಬಟ್ ಅವರು ನಾನ್ ಐಡೆಂಟಿಟಿ ಸಮ್ ಆಫ್ 2 ನಾನ್ ಐಡೆಂಟಿಟಿಗೆ ಇದ್ರದ್ದು ಐಗನ್ ವ್ಯಾಲ್ಯೂ ಕೊಟ್ಟು ಇದ್ರದ್ದು ಐಗನ್ ವ್ಯಾಲ್ಯೂ ಕೊಟ್ಟಿದ್ರೆ ನಾವು ಇವು ಸಮ್ ಆಫ್ ದಿ ಐಗನ್ ವ್ಯಾಲ್ಯೂಸ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್ ರೈಟ್. ಇಲ್ಲಿ ಐಡೆಂಟಿಟಿ ಕೇಳಿದಾರಲ್ಲ, ಸೊ ಅವಾಗ ನಾವು ಇದ್ರದ್ದು ಐಗನ್ ವ್ಯಾಲ್ಯೂ ಮತ್ತು ಈ ಮ್ಯಾಟ್ರಿಕ್ಸಿಂದ ಐಗನ್ ವ್ಯಾಲ್ಯೂ ನಾವು ಸಮ್ ಮಾಡ್ಕೋಬೋದು. ಸೊ ಇಲ್ಲಿ ಇದ್ರದ್ದು 1 ಇದೆ, 1 + 1 ಮತ್ತು 1 + 1 ಅಂದರೆ 1 + 1 2 2 2 ಸಾರಿ 2 2 1. ಇದು ನನಗೆ ಸಮ್ ಆಫ್ ದಿ ಐಗನ್ ವ್ಯಾಲ್ಯೂ. ಇವಾಗ ಏನು ಕೇಳಿದ್ದಾರೆ ಅವರು, ಡಿಟರ್ಮಿನೆಂಟ್ ಆಫ್ ದ ಕ್ವಶನ್ ಕೇಳಿರೋದೇನು, ಡಿಟರ್ಮಿನೆಂಟ್ ಆಫ್ ಐ ಪ್ಲಸ್ ಎ ಪವರ್ 200 ಅಂತ ಹೇಳಿದ್ದಾರೆ. ಐ ಪವರ್ ಡಿಟರ್ಮಿನೆಂಟ ಕೇಳಿದ್ದಾರೆ. ಸೊ ನನಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂ ಇಸ್ ದ ಡಿಟರ್ಮಿನೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದೀನಿ. ಪ್ರಾಡಕ್ಟ್ ಆಫ್ ಐಗನ್ ವ್ಯಾಲ್ಯೂ, ಇವಾಗ ಇದ್ರದ್ದು ಐಗನ್ ವ್ಯಾಲ್ಯೂ ಏನು ಬಂತು 2 2 1 ಬಂತು. ಸೊ ಇದನ್ನು ಪ್ರಾಡಕ್ಟ್ ಮಾಡಿದರೆ 2 × 2 × 1 = 4. 4 ಈಸ್ ಯುವರ್ ಆನ್ಸರ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಥ್ಯಾಂಕ್ ಯು.